ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಫುಲ್ ಕ್ರಾಶ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಈಗ ಖರೀದಿ ಮಾಡಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗಲಿದೆಯಾ ಬಂಗಾರ ಮತ್ತು ಬೆಳ್ಳಿ ಬೆಲೆ? ಹೌದು ವೀಕ್ಷಕರೇ, ಸಾರ್ವಕಾಲಿಕ ದಾಖಲೆ ಕುಸಿತ ಕಾಣ್ತಾ ಇದೆ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಕಾಣ್ತಾ ಇದೆ. ಈಗ ಚಿನ್ನಾಭರಣ ಖರೀದಿ ಮಾಡೋರ್ಗೆ ಬಂಪರ್ ಸುದ್ದಿ ಅಂತ ಹೇಳ್ಬಹುದು. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಕೂಡ ಬಂಗಾರದ ಅಂಗಡಿ ಹತ್ತ ಓಡಲು ಪ್ರಾರಂಭ ಮಾಡಿದ್ದಾರೆ. ಬಂಗಾರ ಬೆಲೆ ಇಳಿಕೆ ಆಗ್ತಾ ಇದ್ದಂತೆ ಅಂಗಡಿಗಳು ಕೂಡ ರಶ್ ಆಗ್ತಾ ಇದ್ದಾವೆ. ಜನರು ಮುಗಿಬಿದ್ದು ಬಂಗಾರವನ್ನ ಖರೀದಿ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹಾಗಾದ್ರೆ ಬಂಗಾರ ಇನ್ನಷ್ಟು ಇಳಿಕೆ ಆಗುತ್ತಾ? ಮತ್ತೆ 1 ಲಕ್ಷ ರೂಪಾಯಿ ಒಳಗಡೆ ಬಂಗಾರ ಬರುತ್ತೋ ಇಲ್ವೋ? ಇನ್ನು ವೀಕ್ಷಕರೇ, ಮುಖ್ಯವಾಗಿ ಸರ್ಕಾರದಿಂದ ಯಾವೆಲ್ಲ ಹೊಸ ನಿಯಮಗಳು ಬಂಗಾರದ ಮೇಲೆ ಲಾಗು ಆಗ್ತಾ ಇದ್ದಾವೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ಮುಖ್ಯವಾಗಿ ಬಂಗಾರ ಮಾತ್ರ ಅಲ್ಲ ವೀಕ್ಷಕರೇ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಕಂಡಿರುವಂತದ್ದು. ಈಗ ವೀಕ್ಷಕರೇ, ನಿಮಗೆ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ವಿಡಿಯೋನ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಈಗ ಮೊದಲಿಗೆ ಈಗಾಗಲೇ ಬಂಗಾರ ಇಳಿಕೆ ಆಗಿದ್ದು ಮತ್ತಷ್ಟು ಇಳಿಕೆ ಆಗಲಿ. ಹೌದು ವೀಕ್ಷಕರೇ, ತುಂಬಾ ಜನ ಬಂಗಾರ ಇಳಿಕೆ ಆಗ್ಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಇನ್ನು ಬಂಗಾರ ಇಳಿಕೆ ಆಗ್ಬೇಕು ಅಂತ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಕ್ಸ್ಪ್ರೆಷನ್ ನೀವು ಲೈಕ್ ಮೂಲಕ ಕೊಡಬಹುದು. ನೋಡೋಣ ಎಷ್ಟು ಜನ ವಿಡಿಯೋಗೆ ಲೈಕ್ ಮಾಡ್ತಾರೆ, ಅಷ್ಟು ಜನ ಬಂಗಾರ ಇಳಿಕೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡವರು ಕೂಡ ಈಸಿಯಾಗಿ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತ ಆಗಿರ್ಬೇಕು. ಹೀಗಾಗಿ ನಿಮ್ಮ ಒಂದು ಬೆಲೆ ಕೂಡ ನೀವು ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ತುಂಬಾನೇ ಒಳ್ಳೇದು. ಈಗ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ. 1 ಲಕ್ಷ ರೂಪಾಯಿಗೆ ಇನ್ನು ಕೆಲವೇ ಸಾವಿರಗಳು ಇಳಿಕೆ ಆದ್ರೆ 1 ಲಕ್ಷ ರೂಪಾಯಿ ಒಳಗಡೆ ಬಂಗಾರ ಬರಲಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಂಗಾರದ ಮೇಲಿರೋ ಹೊಸ ನಿಯಮಗಳೇನು ಅಂತ ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು ಬಂಗಾರ ನೀವು ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಇನ್ನು ಮುಖ್ಯವಾಗಿ ಬಂಗಾರವನ್ನ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಡಲಿದ್ದೇವೆ. ವೀಕ್ಷಕರೇ, ಬನ್ನಿ ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ತಾಜಾ ಬೆಲೆ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ಬೆಳ್ಳಿ ಬೆಲೆ ಭರ್ಜರಿ ಅಂದ್ರೆ 50% ಇಳಿಕೆ ಆಗಿದೆ. 100 ರೂಪಾಯಿ ವಸ್ತು ನಿಮಗೆ 50 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಯಾರ ತರ ಬಿಡ್ತಾರೆ ಹೇಳಿ? ಅದೇ ತರ 4,20,000 ರೂಪಾಯಿ ದಾಟಿದ್ದ ಬೆಳ್ಳಿ ಬೆಲೆ 1 ಕೆಜಿಗೆ ಈಗ 2,50,000 ರೂಪಾಯಿ ಅಲ್ಲ, 2,30,000 ರೂಪಾಯಿಗೆ ಬಂದು ನಿಂತಿದೆ. ವೀಕ್ಷಕರೇ, ಇಲ್ಲಿ 50ರಿಂದ 55% ಅಷ್ಟು ಬೆಲೆ ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಇನ್ನು ನಿಮಗೆ ನಾವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ನಾವೇನು ಕೂಡ ನಿಮಗೆ ಊಹಾಪೋಹದಲ್ಲಿ ಮಾಹಿತಿ ಕೊಡ್ತಾ ಇಲ್ಲ. ನಿಮಗೆ ಸ್ಕ್ರೀನ್ ಮೇಲೆ ಲೈವ್ ಆಗಿ ಒಂದು ಸಿಲ್ವರ್ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೋಡ್ತಿರ್ಬೋದು, 2,10,000 ರೂಪಾಯಿವರೆಗೂ ಬಂದು 2,25,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಈ ಒಂದು ಬೆಳ್ಳಿ ವ್ಯಾಲ್ಯೂ ಏನಿದೆ ನೋಡಿ, ಇದ್ರದ್ದು ಬೆಲೆ ಇದು ನಮಗೆ ಫಿಸಿಕಲ್ ಮಾರ್ಕೆಟ್ ಅಲ್ಲಿ ನೋಡೋಕ್ ಸಿಗುತ್ತೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಸಿಲ್ವರ್ ETF ಗಳ ಬೆಲೆ ಕೂಡ ಭರ್ಜರಿ ಇಳಿಕೆ ಕಂಡಿರುವಂತದ್ದು. ತುಂಬಾ ದಿನಗಳ ನಂತರ ಬೆಳ್ಳಿ ಬರೋಬ್ಬರಿ 1 ವಾರದಲ್ಲಿ 70ರಿಂದ 80,000 ರೂಪಾಯಿ ಇಳಿಕೆ ಆಗಿದೆ. ಹೋದ ವಾರ 3,10,000 ರೂಪಾಯಿ ಇದ್ದ ಬೆಳ್ಳಿ ಇವತ್ತು 2,30,000 ರೂಪಾಯಿ ಆಗಿದೆ. ಆದ್ರೆ ಜನವರಿ ತಿಂಗಳಲ್ಲಿ ಯಾರೆಲ್ಲ 4,20,000 ರೂಪಾಯಿ ಕೊಟ್ಟು ಬೆಳ್ಳಿ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ ದೊಡ್ಡ ಒಂದು ಸಿಡಿಲು ಬಡದಂತ ಆಗಿರುತ್ತೆ. ಯಾಕಂದ್ರೆ ಇಷ್ಟೊಂದು ಇಳಿಕೆ ಆಗಿದ್ದು ಮೊದಲು ಹೂಡಿಕೆ ಮಾಡಿದವರಿಗೆ ದೊಡ್ಡ ನಷ್ಟ ಅಂತ ಹೇಳ್ಬಹುದು. ಆದ್ರೆ ಹೊಸದಾಗಿ ಖರೀದಿ ಮಾಡೋರ್ಗೆ ಒಂದು ಸೂಪರ್ ಚಾನ್ಸ್ ಅಂತ ಹೇಳ್ಬಹುದು. ಅಂದ್ರೆ ಒಂದು ಚಿನ್ನದಂತ ಚಾನ್ಸ್ ಅಂತ ಹೇಳಿದ್ರು, ಸುವರ್ಣ ಅವಕಾಶ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಲ್ಲಿ ನಾವು ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ಎದಕ್ಕೆ ಇಳಿತಾ ಇದೆ ಅಂದ್ರೆ ವೀಕ್ಷಕರೇ, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಜನರು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನ ಬೆಳ್ಳಿಯನ್ನ ಮಾರಾಟ ಮಾಡಿ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನು ಇನ್ಫ್ಲೇಷನ್ ಮತ್ತು FED ರೇಟ್ಸ್ ಗಳು ಯಥಾಸ್ಥಿತಿ ಕಾಯ್ದುಕೊಂಡಿರೋದೇ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ನೀವು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ಸ್ಕ್ರೀನ್ ಮೇಲೆ ನೋಡಿರಬಹುದು ಯಾವ ತರ ಇಳಿಕೆ ಆಗಿದೆ ಅಂತ. ಇಲ್ಲಿ ವೀಕ್ಷಕರೇ, ಈಗ 2,25,000 ರೂಪಾಯಿ ಬೆಳ್ಳಿ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಫಿಸಿಕಲ್ ಗೋಲ್ಡ್ ಅಂದ್ರೆ ನೀವೇನಾದ್ರೂ ಒಂದು ಸಿಲ್ವರ್ ಆಭೂಷಣ ಅಥವಾ ಫಿಸಿಕಲಿ ಸಿಲ್ವರ್ಸ್ ಅನ್ನ ಅಂದ್ರೆ ಬೆಳ್ಳಿಯನ್ನ ಖರೀದಿ ಮಾಡ್ತೀರಾ ಅಂದ್ರೆ ಇದ್ರದ್ದು ಬೆಲೆ ನಿಮಗೆ 2,35,000 ರೂಪಾಯಿ ಆಸುಪಾಸಿನಲ್ಲಿ ನೋಡಕ್ ಸಿಗುತ್ತೆ. ಅಂದ್ರೆ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ತುಂಬಾ ವೊಲಟಿಲಿಟಿ ಇದೆ. ಈಗ 2,25,000, 2,35,000, 2,40,000 ರೂಪಾಯಿ ಈ ರೇಟ್ ನಿಮಗೆ ನೋಡಕ್ ಸಿಗುತ್ತೆ ಬೆಳಂಬೆಳಿಗ್ಗೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೂ ಕೂಡ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ಬಂಗಾರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈಗ ಬಂಗಾರ ಖರೀದಿ ಮಾಡಬೇಕಾ ಬೇಡವಾ, ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು, ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ಖರೀದಿ ಮಾಡಬಹುದು, ಸರ್ಕಾರದಿಂದ ಬಂದಿರೋ ಬಂಗಾರದ ಮೇಲೆ ನಿಯಮಗಳೇನು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ.
ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ವೀಕ್ಷಕರೇ 18 ಕ್ಯಾರೆಟ್ ಚಿನ್ನದ ಬೆಲೆ ತೋರಿಸೋಕ್ಕಿಂತ ಮುಂಚೆ ನಿಮಗೆ ಸಾಕ್ಷಿ ಸಮೇತ ಲೈವ್ ಆಗಿ ತೋರಿಸ್ತಾ ಇದ್ದೇವೆ ನೋಡಿ. ಬಂಗಾರದ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ ಗೋಲ್ಡ್ ಫ್ಯೂಚರ್ಸ್ ವ್ಯಾಲ್ಯೂ ಟ್ರೇಡ್ ಅಲ್ಲಿ ಯಾವ ತರ ಕುಸಿದು ಬಿದ್ದಿದೆ ಅಂದ್ರೆ ಸಾರ್ವಕಾಲಿಕ ಕನಿಷ್ಠ ದಾಖಲೆ 8-10% ಅಂದ್ರೆ ವೀಕ್ಷಕರೇ ಒಂದೇ ದಿನ ಬರೋಬ್ಬರಿ 12-14 ರೂಪಾಯಿ ಕುಸಿತ ಕಂಡಿದ್ದು ಭಾರತದ ಇತಿಹಾಸದಲ್ಲೇ ಇದು ಒಂದು ಚಿನ್ನಾಭರಣ ಖರೀದಿ ಮಾಡೋರಿಗೆ ದೊಡ್ಡ ಸುದ್ದಿ ಆಗಿದೆ. ಅಂಗಡಿಗಾರರು ಕೂಡ ಶಾಕ್ ಹೊಡೆದಿದ್ದಾರೆ, ತಜ್ಞರು ಕೂಡ ಅಚ್ಚರಿ ಒಳಗಪಟ್ಟಿದ್ದಾರೆ. ಇಷ್ಟೊಂದು ಇಳಿಕೆ ಆಯ್ತಲ್ಲ ಅಂತ ವೀಕ್ಷಕರೇ ಎಲ್ಲಾ ಲೆಕ್ಕಾಚಾರ ಉಲ್ಟಾಗಿದೆ. ಇಲ್ಲಿ ಬಂಗಾರದ ಬೆಲೆ ನೀವು ಲೈವ್ ಆಗಿ ಸ್ಕ್ರೀನ್ ಮೇಲೆ ಚಾರ್ಟ್ ನೋಡ್ತಾ ಇರಬಹುದು. 1,30,000 ರೂಪಾಯಿ ತನ ಬಂದಿದೆ. ಅಂದ್ರೆ ಮತ್ತೆ ಮಾರ್ಕೆಟ್ ಡೌನ್ ಫಾಲ್ ಅಂದ್ರೆ ಮತ್ತೆ ಇಳಿಕೆ ಆಗೋ ಚಾನ್ಸ್ ಇಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ, ಈಗ ಮುಂದೆ ಮತ್ತಷ್ಟು ಇಳಿಕೆ ಆಗುತ್ತೋ ಇಲ್ವೋ? ವೀಕ್ಷಕರೇ ಇಲ್ಲಿ ಬಂಗಾರದ ವ್ಯಾಲ್ಯೂ ಮುಂದಿನ ನಾವು 5 ವರ್ಷ ವಿಚಾರ ಮಾಡಿ ನೋಡಿದ್ರೆ ಏರಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಈಗ ಸದ್ಯಕ್ಕೆ ಇಳಿಕೆ ಆಗ್ತಿರ್ಬೋದು. ಇಳಿಕೆ ಆಗ್ತಾ ಇದೆ ಅಂದ್ರೆ ಇದು ಖರೀದಿ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ, ಚಿನ್ನದಂತ ಅವಕಾಶ. ನೀವು ಒಮ್ಮೆಲೆ ಹಣ ಹಾಕಬೇಡಿ. ಅಂದ್ರೆ ಈಗ ನೀವೇನಾದ್ರೂ 10 ಗ್ರಾಮ್ ಚಿನ್ನ ತಗೋಬೇಕಂದ್ರೆ ಮೊದಲಿಗೆ 2-3 ಗ್ರಾಮ್, ಮತ್ತೆ ಈಗ ಇಳಿಕೆ ಆಯ್ತಾ ಮತ್ತೆ 2-3 ಗ್ರಾಮ್, ಮತ್ತೆ ಇಳಿಕೆ ಆಯ್ತಾ ಮತ್ತೆ ಒಂದು 3 ಗ್ರಾಮ್, ಈ ತರ ಮಾಡಿ 10 ಗ್ರಾಮ್ ಖರೀದಿ ಮಾಡಿ ಹೊರತು ಒಮ್ಮೆ ಬಾರಿ 10 ಗ್ರಾಮ್ ಖರೀದಿ ಮಾಡಬೇಡಿ. ವೀಕ್ಷಕರೇ ನಿಮ್ಮ ಪೋರ್ಟ್ ಫೋಲಿಯೋದಲ್ಲಿ ಅಂದ್ರೆ ನಿಮ್ಮ ಒಂದು ಬಜೆಟ್ ನಲ್ಲಿ ನೀವು 10% ನಿಮ್ಮ ಒಂದು ಹೂಡಿಕೆಯನ್ನ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ ಮುಂದಿನ 5 ವರ್ಷದಲ್ಲಿ ನಿಮಗೆ ರಿಟರ್ನ್ಸ್ ಅಂದ್ರೆ ಲಾಭ ಹೆಚ್ಚು ಕೊಡುತ್ತೆ ಅಂತ ತಜ್ಞರು ಕೂಡ ಹೇಳ್ತಾರೆ. ವೀಕ್ಷಕರೇ ಸದ್ಯಕ್ಕೆ ಹೇಳ್ಬೇಕಂದ್ರೆ ಬಂಗಾರ ಬೆಲೆ ಇಳಿಕೆ ಆಗಿದ್ದು ಇದು ಒಂದು ಸೂಪರ್ ಚಾನ್ಸ್ ಅಂತಾನೆ ಹೇಳ್ಬಹುದು. ನೀವೇನಾದ್ರೂ ಆಭರಣ ಮಾಡಿಸಬೇಕು, ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಇದು ಒಂದು ಚಿನ್ನದಂತ ಅವಕಾಶ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ 1 ಲಕ್ಷ ರೂಪಾಯಿ ಒಳಗೂ ಆಗ್ಬಹುದು ಅಥವಾ ಮತ್ತೆ 2 ಲಕ್ಷ ರೂಪಾಯಿನೂ ಆಗ್ಬಹುದು. ಇದೆಲ್ಲ ಕೂಡ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೀಕ್ಷಕರೇ ಈಗ ನೀವೇನಾದ್ರೂ ಬಂಗಾರದ ಆಭರಣ ಮಾಡಿಸ್ಬೇಕಂದ್ರೆ ಯಾವ ಚಿನ್ನ ಖರೀದಿ ಮಾಡಬೇಕು? 18 ಕ್ಯಾರೆಟ್ ಮಾಡ್ಬೇಕಾ ಅಥವಾ 22 ಕ್ಯಾರೆಟ್ ಮಾಡ್ಬೇಕಾ ಅಥವಾ 24 ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ಬೇಕಾ? ವೀಕ್ಷಕರೇ ಆಭರಣ ಮಾಡಿಸ್ತೀರಾ ಅಂದ್ರೆ ನೀವು 22 ಕ್ಯಾರೆಟ್ 9160 BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರವನ್ನ ಖರೀದಿ ಮಾಡಿ. ಇದರಿಂದ ನಿಮ್ಮ ಒಂದು ಬಂಗಾರಕ್ಕೆ ಒಂದು BIS ಹಾಲ್ ಮಾರ್ಕ್ ಗ್ಯಾರಂಟಿ ಬೀಳುತ್ತೆ. ಗ್ಯಾರಂಟಿ ಅಂದ್ರೆ ನಿಮ್ಮ ಹಣಕ್ಕೆ ಒಂದು ಗ್ಯಾರಂಟಿ ಅಂತ ಹೇಳ್ಬಹುದು. ತುಂಬಾ ಜನ 18 ಕ್ಯಾರೆಟ್ ಚಿನ್ನಕ್ಕೆ BIS ಹಾಲ್ ಮಾರ್ಕ್ ಕೊಡ್ತಾ ಇಲ್ಲ. ಆದ್ರೆ ಸರ್ಕಾರ BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ಮಾರಾಟ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊಸ ನಿಯಮ ಕೂಡ ತಂದಿರುವಂತದ್ದು. ವೀಕ್ಷಕರೇ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕಿಂತ ಮುಂಚೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ವೀಕ್ಷಕರೇ ಒಂದೇ ದಿನ ಈಗ ಮತ್ತೆ ನೋಡಿ 18 ಕ್ಯಾರೆಟ್ ಚಿನ್ನ ಒಂದು ವಾರದಲ್ಲಿ ಬರೋಬ್ಬರಿ 18,000 ರೂಪಾಯಿಷ್ಟು ಇಲ್ಲಿ ಇಳಿಕೆ ಕಂಡಿರುವಂತದ್ದು. ಅಂದ್ರೆ 18 ಕ್ಯಾರೆಟ್ ಚಿನ್ನ ಹೋದ ವಾರ 1,18,000 ರೂಪಾಯಿ ಇತ್ತು, ಇವತ್ತು 1,01,740 ರೂಪಾಯಿ ಆಗಿದೆ. ಈ ಒಂದು ಬೆಲೆ ಮತ್ತೆ ನಾಳೆ 99,000 ರೂಪಾಯಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 1 ಲಕ್ಷ ರೂಪಾಯಿ ಒಳಗಡೆ 18 ಕ್ಯಾರೆಟ್ ಚಿನ್ನ ಮತ್ತೆ ಬರಲಿದೆ. ತುಂಬಾ ತಿಂಗಳ ನಂತರ 18 ಕ್ಯಾರೆಟ್ ಚಿನ್ನ 1 ಲಕ್ಷ ರೂಪಾಯಿ ಒಳಗಡೆ ಬರ್ತಾ ಇದೆ. 99,000 ಆಸುಪಾಸಿನಲ್ಲಿ ಬರಲಿದೆ ಅಂತ ಈಗಾಗಲೇ ಈ ಒಂದು ನಾವು ಒಂದು ಗೋಲ್ಡ್ ಫ್ಯೂಚರ್ಸ್ ವ್ಯಾಲ್ಯೂ ನೋಡಿ ಇದನ್ನ ಅಂದಾಜು ಮಾಡ್ತಾ ಇದ್ದೇವೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದೇ ದಿನ 7,740 ರೂಪಾಯಿ ಇಳಿಕೆ ಆಗಿದೆ. ಮತ್ತೆ ಟ್ರೇಡ್ ಅಲ್ಲಿ ಅಂದ್ರೆ ಒಂದು ಬಂಗಾರದ ಟ್ರೇಡ್ ಅಲ್ಲಿ ಮತ್ತೆ ಇಲ್ಲಿ ಬೆಲೆ ಇಳಿಕೆ ಆಗಿದ್ದು ಇದ್ರದ್ದು ಬೆಲೆ ಈಗ 1 ಲಕ್ಷ ರೂಪಾಯಿ ಒಳಗಡೆ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ ನೀವು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡಿ, ತುಂಬಾನೇ ಬೆಸ್ಟ್ ಇರುತ್ತೆ. ನಿಮ್ಮ ಚಿನ್ನಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಮತ್ತೆ ನೀವು ಮುಂದೆ ಚಿನ್ನ ಮಾರಾಟಕ್ಕೆ ಹೋದ್ರೂ ಕೂಡ ನಿಮಗೆ ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು. ವೇಸ್ಟೇಜ್ ಕಡಿಮೆ ಹೋಗುತ್ತೆ. ಯಾಕಂದ್ರೆ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ, ಉಳಿಕಿದ್ದು ಮಿಕ್ಸಿಂಗ್ ಇರುತ್ತೆ. ಅದೇ 18 ಕ್ಯಾರೆಟ್ ಅಲ್ಲಿ 750 ಅಂದ್ರೆ 75% ಮಾತ್ರ ಬಂಗಾರ ಇರುತ್ತೆ, 25% ಅದರಲ್ಲಿ ಬಂಗಾರ ಇರಲ್ಲ. ಹೊರತಾಗಿ ಇಲ್ಲಿ ಒಂದು ತಾಮ್ರ ಆಗಿರ್ಬೋದು, ಸಿಲ್ವರ್ ಇರುತ್ತೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ ನಿಮ್ಗೆ ಗೊತ್ತಿರುವ ಹಾಗೆ ನಿನ್ನೆ 9,450 ರೂಪಾಯಿಷ್ಟು ಬಂಗಾರದ ಬೆಲೆ ಇಳಿಕೆ ಕಂಡಿತ್ತು. ಹೌದು ವೀಕ್ಷಕರೇ ಒಂದೇ ದಿನ 10 ಗ್ರಾಮ್ ಮೇಲೆ 22 ಕ್ಯಾರೆಟ್ ಚಿನ್ನ 9,450 ರೂಪಾಯಿ ಇಳಿಕೆ ಆಗಿತ್ತು. 1,33,800 ರೂಪಾಯಿ ಇದ್ದ ಬಂಗಾರ ದಿಢೀರ್ ಅಂತ ಇಳಿಕೆ ಆಗಿ 1,24,350 ರೂಪಾಯಿ ಆಗಿತ್ತು ವೀಕ್ಷಕರೇ. ಆದ್ರೆ ಮತ್ತೆ ಈಗ ಮಧ್ಯಾಹ್ನ ಹೊತ್ತಿಗೆ ಮತ್ತೆ ಇಲ್ಲಿ ಇಳಿಕೆ ಆಗುವ ಮುನ್ಸೂಚನೆ ಕಾಣ್ತಾ ಇದೆ. ಮತ್ತೆ 2,000-3,000 ರೂಪಾಯಿ
10 ಗ್ರಾಮ್ ಮೇಲೆ ಇಳಿಕೆ ಆಗಲಿದೆ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರದ ವ್ಯಾಲ್ಯೂ ತುಂಬಾ ಡೌನ್ ಫಾಲ್ ಇದೆ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು ವೀಕ್ಷಕ. ಈಗ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬಂಗಾರದ ಬೆಲೆ ನೋಡೋಕ್ಕಿಂತ ಮುಂಚೆ ಸರ್ಕಾರದ ನಿಯಮ ಏನು? ಈಗ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಬಂಗಾರ ಮನೆಯಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದಾರೆ ಟಿಜರಿಯಲ್ಲಿ. ಆದ್ರೆ ನೀವು ನಿಮ್ಮ ಒಂದು ಹತ್ತಿರ ಎಷ್ಟು ಬಂಗಾರವನ್ನ ಇಟ್ಕೋಬಹುದು? ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ತಮ್ಮ ಹತ್ತಿರ ಬಂಗಾರವನ್ನ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದ್ರೆ ನಿಮ್ಮ ಬಂಗಾರಕ್ಕೆ ನೀವು GST ಬಿಲ್ ಅನ್ನ ಕಂಪಲ್ಸರಿಯಾಗಿ ಹೊಂದಿರಬೇಕು, ಇಲ್ಲ ಇನ್ಕಮ್ ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅವರು ಬಂದಾಗ. ವೀಕ್ಷಕರೇ, ಅದೇ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು 250 ಗ್ರಾಮ್ ವರೆಗೂ ತಮ್ಮ ಹತ್ತಿರ ಬಂಗಾರವನ್ನ ಯಾವುದೇ ಬಿಲ್ ಇಲ್ಲದಿದ್ರು ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. 250 ಗ್ರಾಮ್ ಮೇಲೆ ನೀವು ಬಂಗಾರ ತಗೋತಿದ್ದೀರಾ ಅಂದ್ರೆ ಪ್ರತಿಯೊಂದು ಗ್ರಾಮ್ಗೂ ಕೂಡ ನೀವು ಲೆಕ್ಕ ಕೊಡಬೇಕು, ಹಾಗೂ 3% GST ತುಂಬಿರೋ ಬಿಲ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಅವರು ಆರಾಮವಾಗಿ ಯಾವುದೇ ಬಿಲ್ ಇಲ್ಲದೆ 100 ಗ್ರಾಮ್ ವರೆಗೂ ಬಂಗಾರವನ್ನ ನೀವು ಇಟ್ಕೋಬಹುದು. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಆ ಒಂದು ಬಂಗಾರಕ್ಕೆ GST ಬಿಲ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ತಿರ ಒಂದು ಇನ್ಕಮ್ ಪ್ರೂಫ್ ಇರುತ್ತಲ್ಲ, ಇನ್ಕಮ್ ಸೋರ್ಸ್, ಅದನ್ನ ನೀವು ತೋರಿಸಬೇಕಾಗುತ್ತೆ, ಇಲ್ಲಿಂದ ಒಂದು ಹಣ ತಗೊಂಡ್ಬಂದ್ರಿ ಅಂತ. ಇದು ಇನ್ಕಮ್ ಟ್ಯಾಕ್ಸ್ ನಿಯಮದಲ್ಲಿ ಇರುವಂತದ್ದು ವೀಕ್ಷಕರೇ. ಈಗ ಕೊನೆಯದಾಗಿ 24 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ನಿನ್ನೆ 10,320 ರೂಪಾಯಿ ಇಳಿಕೆ ಆಗಿತ್ತು. 1,45,000 ರೂಪಾಯಿ ಇದ್ದದ್ದು 1,35,000 ರೂಪಾಯಿಗೆ ಬಂದಿದೆ 24 ಕ್ಯಾರೆಟ್ ಚಿನ್ನ. ಆದ್ರೆ ಮತ್ತೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗಿರೋದ್ರಿಂದ, ಇಳಿಕೆ ಆಗಿರೋದ್ರಿಂದ ಇದ್ರದ್ದು ಬೆಲೆ ಈಗ 1,32,000 ರೂಪಾಯಿ ಆಸುಪಾಸಿನಲ್ಲಿ ಬರಲಿದೆ. ಅಂದ್ರೆ ಮತ್ತೆ 10 ಗ್ರಾಮ್ ಚಿನ್ನದ ಬೆಲೆ 1,30,000 ರೂಪಾಯಿಗೆ ಬಂದಿದೆ. ಇನ್ನು 30,000 ರೂಪಾಯಿ ಇಳಿಕೆ ಆದ್ರೆ 1 ಲಕ್ಷ ರೂಪಾಯಿ ಒಳಗೆ ಬರುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.